ಸಮಸ್ತ ಅನ್ನದಾತ ಬಂಧುಗಳಿಗೆ ಶರಣೆಂದು ಈ ನಾಡು ಕಂಡ ಅಪರೂಪದ ಪರಮಪೂಜ್ಯರು ನನ್ನ ಅಧ್ಯಾತ್ಮದ ಸದ್ಗುರುಗಳಾದ ಸದ್ಗುರು ಸಮರ್ಥ ಪರಮಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಇವತ್ತು ಮುಗಳಕೋಡ ಶ್ರೀಮಠದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಅಪೋರೊಂದು ಮಾತು ಹೇಳಿದರು, ಸ್ವಚ್ಛತೆಯನ್ನು ಮಾಡಿದರೆ ಭಗವಂತನ ಕೃಪೆ ಆಗ್ತದೆ ಅಂತೇಳಿ. ಹಿಂದಿನ ಕಾಲದೊಳಗೆ ಒಬ್ಬ ಗುರುವು ಸಿಗಬೇಕಾದ್ರೆ ಬ್ರಹ್ಮಜ್ಞಾನಿಗಳಿಗೆ 10-12 ವರ್ಷ ಹಿಡಿದದು. ಅದರ ಮುಗಳಕೋಡದ ಜನ ಮತ್ತು ಈ ಭಾಗದ ಜನರ ಸೌಭಾಗ್ಯ ಏನಂತಂದ್ರೆ ಗುರು ನಿಂತು ಕರೆದ ಆಶೀರ್ವಾದ ಮಾಡ್ತಕ್ಕಂಥ ಪುಣ್ಯಭೂಮಿ ಈ ಸುಕ್ಷೇತ್ರದ. ಯಲ್ಲಾಲಿಂಗಪ್ಪ ಅವರು 7 ಕೋಟಿ ಜಪ ಮಾಡಿ ಪುಣ್ಯದ ಗಂಟನ ಇಲ್ಲಿ ಹಾಕಿ ಹೋಗಿರ್ತಕ್ಕಂಥದ್ದು. ಆದ್ರೆ ಪುಣ್ಯದ ಗಂಟು ಭಾಳ ಜನ ಮಹಾತ್ಮರು ಮಾಡಿಟ್ಟು ಹೋಗ್ಯಾರ. ಹಂಚುವಂಥ ಕಾರ್ಯ ಸಿಗೋದು ಭಾಳ ದೊಡ್ಡ ಜ್ಞಾನಿಗಳಿಗೆ ಮಾತ್ರ ಸಿಕ್ಕಿರ್ತದೆ. ನಿನ್ನ ಯಾರೋ ಒಬ್ಬರು ಅಜ್ಜಿ ಕಾಲು ಬಿಡುವಾಗ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜರು ಮತ್ತೊಮ್ಮೆ ಜೀವಂತ ನೋಡ್ಬೇಕಾಗ್ಯದಪ್ಪ, ನೀವು ತೋರಿಸ್ಬೇಕಂತ ಅಪ್ಪವ್ರಿಗೆ ನಿನ್ನ ಸಂಜೆಗೆ ಹೇಳ್ತಾ ಇದ್ರು. ನಾನು ಈ ಮೂಲಕ ನಾಡಿನ ಸಮಸ್ತ ಜನತೆಗೆ ಹೇಳ್ತೀನಿ, ಸಿದ್ದರಾಮೇಶ್ವರ ಮಹಾರಾಜರ ಬಾಯಿಂದನೇ ಬಂದದ. ಒಂದು ಸಾರಿ ಗೋಕಾಕದೊಳಗೆ ಮನಿ ಶಾಂತಿಗೆ ಬಸನಗೌಡ ಪಾಟೀಲ್ ಅಂತ ಹೇಳಿ ಅವ್ರು ಕರಿಲಿಕ್ಕೆ ಬಂದಾಗ ಅಪ್ಪವ್ರು ನೀವ ಬರ್ಬೇಕ್ರಿ ಅಂದಾಗ ಸಣ್ಣ ಅಪ್ಪವ್ರನ್ನ ಕರ್ಕೊಂಡು ಹೋಗಪ್ಪ ಅಂತ ಹೇಳಿದ್ರು. ಇಲ್ರಿ ಅಪ್ಪ ನಿಮ್ಮ ಮ್ಯಾಗ ನಂದು ಪ್ರೇಮದ, ನೀವ ಬರ್ಬೇಕ್ರಿ ಅಂತಂದಾಗ ಸಿದ್ದರಾಮೇಶ್ವರ ಮಹಾರಾಜರ ಬಾಯಿಂದ ಬಂದಂಥದ್ದು ಲಕ್ಷಾನ ಸಿದ್ಧಲಿಂಗನೂ ಅವನಾದಾನಪ್ಪ, ಮುಗಳಕೋಡದ ಯಲ್ಲಾಲಿಂಗನೂ ಅವನಾದಾನ, ಈ ಜಿಡಿಗೆ ಸಿದ್ದರಾಮೇಶ್ವರ ಮಹಾರಾಜನೂ ಅವನಾದಾನ. 3 ಶಕ್ತಿಯನ್ನು ಹೊತ್ತು ಬಂದಿರತಕ್ಕಂಥ ಪುಣ್ಯಾತ್ಮ ಅವ್ರದಾರಪ್ಪ, ಕರ್ಕೊಂಡೋಗಿ ಮನೆ ಉದ್ಧಾರ ಆಗ್ತದ ಅಂತ ಹೇಳಿದ್ರು. ನಾ ಈ ಮಾತು ಯಾಕೆ ಹೇಳಕತ್ತೀನಿ ಅಂತಂದ್ರೆ ಸೇವೆ ಮಾಡ್ತಕ್ಕಂಥ ಕಾರ್ಯದೊಳಗೆ ಭಗವಂತ ಸಿಗೋದು ಭಾಳ ಕಠಿಣದ. ಆದ್ರೆ ಮಹಾತ್ಮರು ಹುಟ್ಟಿ ಬಂದಾಗ ಅವ್ರ ಪಾದ ಹಿಡ್ಕೋಬೇಕು. ಹೋದ ತಕ್ಷಣ ನಾವು ಹುಡುಕಾಡಕತ್ತಿ ಹೋದ ನಂತರ ಮುಗಳಕೋಡದ ಜನರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಏನೋ ನಮ್ಮದು ಪೂರ್ವ ಜನ್ಮದ ಸೌಭಾಗ್ಯದ. ಮಹಾತ್ಮರು ಬಂದು ನಮ್ಗೆ ಆಶೀರ್ವಾದ ಮಾಡ್ತಕ್ಕಂಥದ್ದು ಪೂರ್ವ ಜನ್ಮದ ಸೌಭಾಗ್ಯದ. ಮುಗಳಕೋಡದ ಪ್ರತಿಯೊಂದು ಮನೆಗೆ ಪ್ರತಿಯೊಬ್ಬ ತಾಯಂದರಿಗೆ ಯುವಕರಿಗೆ ಹಿರಿಯರನ್ನು ಕಾಲು ಬಿದ್ದು ಬೇಡ್ಕೊಳ್ತೀನಿ. ಈ ಸೌಭಾಗ್ಯ ಎಂದೂ ಸಿಗಂಗಿಲ್ಲ, ಸಿಕ್ಕಾಗ ಕಳ್ಕೊಬೇಡ. ಸಿದ್ಧಾರೂಢರು ಹೋಗ್ಯಾರ, ಈಗೆಲ್ಲ ನಾವು ಅಭಿಷೇಕ ಮಾಡ್ತೀವಿ, ಮೂರ್ತಿ ಇಡ್ತೀವಿ, ಏನೆಲ್ಲ ಮಾಡಾಕತ್ತೀವಿ. ಆದ್ರೆ ಸಿದ್ಧಾರೂಢರು ಹೋದ ನಂತರ ನಾವು ಹುಡುಕಾಡಕತ್ತೀವಲ್ಲ, ಮುಗಳಕೋಡ ಭಾಗದ ಈ ಎಲ್ಲ ಜನರ ಸೌಭಾಗ್ಯ ನಮಗದ. ಸೇವಾ ಹೆಂಗಿರ್ಬೇಕಂತಂದ್ರೆ ಅಪ್ಪವ್ರೊಂದು ಮಾತು ಹೇಳಿದರು, ಪಾದರಕ್ಷೆ ತೆಗೆದು ಅಂತೇಳಿ. ಅಧ್ಯಾತ್ಮದೊಳಗೆ ಏನದ ಅಂತಂದ್ರೆ ಪಂಡ್ರಾಪುರ ವಿಠ್ಠಲ ಹನಿ ಮ್ಯಾಗೊಂದು ಗಂಧಕ್ಕೆ ಹಚ್ತಾರೆ, ಕಪ್ಪು ಬಣ್ಣದ ಗಂಧಕ್ಕನ್ನು ಹಚ್ತಾರೆ. ಎದ್ರ ಹಚ್ತಾರೆ ಅಂದ್ರೆ ಭಕ್ತರು ಬಂದು ನಿಂತಿರ್ತಕ್ಕಂಥ ಪಾದದ ಧೂಳನ್ನು ಚಂದ್ರಭಾಗ ನದಿ ನೀರು ತಗೊಂಡು ಮಿಶ್ರಣ ಮಾಡಿ ಅದನ್ನು ವಿಠ್ಠಲನ ಪಾದಕ್ಕೆ ಹಚ್ತಾರೆ. ಇವತ್ತು ನೋಡಿದ್ರೆ ನನಗನ್ನಿಸ್ತದ ಅಪ್ಪೋರು ಬಂದು ನಿಂತು ಇಲ್ಲಿ ಕಸ ಹೊಡೆದ ಸೇವಾ ಮಾಡಾಕತ್ತಿರಲ್ಲ. ವಿಠ್ಠಲ ಬೇರೆ ಅಲ್ಲ, ಯಲ್ಲಾಲಿಂಗರು ಬೇರೆ ಅಲ್ಲ, ಸದ್ಗುರು ಸಮರ್ಥ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿ ಅವ್ರು ಬೇರೆ ಅಲ್ಲ. ಯಾಕಂದ್ರೆ ಮುಖಸ್ತುತಿ ಮಾಡ್ತಾ ಇಲ್ಲ. ಹುಟ್ಟಿ ಬಂದಾಗ ಸದ್ಗುರುವಿನ ಲೀಲಾ ಯಾವಾಗ ತಿಳಿತದ ಅದನ್ನು ಹಿಡ್ಕೊಂಡು ನಾವು ಜನ್ಮವನ್ನು ಉದ್ಧಾರ ಮಾಡ್ಕೋಬೇಕು. ಈ ನಾಡಿನ ಜನತೆಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಯಲ್ಲಾಲಿಂಗರ ಶಕ್ತಿ ಹೆಂಗದ ಅಂತಂದ್ರೆ ಅದಕ್ಕೆ ನಾನಾ ಸಾಕ್ಷಿ. ಬರೀ ನಾ ಏನು ಸೇವಾ ಮಾಡಿಲ್ಲ, ಅಪೋರ ಪಾದಕ್ಕೆ ಬಿದ್ದು ಗದಿಗೆ ಒಂದು ಶಬ್ದ ಬೇಡ್ಕೊಂಡಿದ್ದೇನೆ, ಸ್ವಾರ್ಥಕ್ಕೆ ಬೇಡಿದ್ದಿಲ್ಲ. 108 ತೆಂಗಿನಕಾಯಿ ಹೊಡಿತೀನಪ್ಪ. ಮುರುಘರಾಜೇಂದ್ರ ಅಪ್ಪಾಜಿ ಅವ್ರು ಸತ್ತಿದ್ರಂದ್ರೆ, ಯಲ್ಲಾಲಿಂಗರ ಗದಿಗೆ ಸತ್ತಿತ್ತಂದ್ರೆ ರೈತರಿಗೆ ನ್ಯಾಯ ಸಿಗಬೇಕಂತೇಳಿ. ಆದ್ರೆ ಅವ್ರನ್ನ ಎಂದೂ ನಾವು ಕರೆದಿಲ್ಲ. ಇವತ್ತು ಓಪನ್ ಆಗಿ ಹೇಳ್ತೀನಿ, ಎಂದೂ ಕರೆದಿಲ್ಲ. 2 ಸಾರಿ ಅವರ ಬಂದು ಹಣ ಕೊಟ್ಟು ಪ್ರಸಾದ ಕೊಟ್ಟು ನಿಂತ ಗುಲಾಲ್ ಹಾರಿಸಿ 31 ಜಿಲ್ಲಾಕ್ಕೆ 300 ರೂಪಾಯಿ ರೈತರಿಗೆ ಕೊಡ್ಸಾರಲ್ಲ. ಇಂಥ ಶಕ್ತಿ ನಾಡಿನವ್ರಿಗೆ ಸಿಗೋದಿಲ್ಲ. ಕಳ್ಕೊಂಡು ಹುಡ್ಕೋದು ಬೇಡ, ಇಲ್ಲೇನು ಸೇವಾ ಮಾಡಕ್ಕೆ ಇದೇನು ಕರೆಯೋದು ಬೇಡ. ಮುಂದಿನ ಸಾರಿ ಅಪ್ಪವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ ನಾನು, ಮುಗಳಕೋಡ ಅಂದ್ರೆ ರಾಜ್ಯದೊಳಗೆ ಸ್ವಚ್ಛತೆ ಮಠ, ಸ್ವಚ್ಛತೆ ಗ್ರಾಮ ಆಗಬೇಕು. ನೀವು ಯಾವಾಗ ಕರೆದ್ರು ಸಹಿತ ಮುಂದಿನ ಸಾರಿ ರೈತ ಸಂಘದವ್ರನ್ನ ಯುವಕರು 100 ಜನರು ಕರ್ಕೊಂಡು ಬಂದು ನಿಮ್ಮ ಪಾದ ಸೇವಾ ನಾವು ಮಾಡ್ತೀವಿ. ಈ ಭಾಗದ ಮುಗಳಕೋಡದ ಎಲ್ಲ ಜನರಿಗೆ ಮನೆಗೆ ನಾವು ವಿನಂತಿ ಮಾಡ್ಕೊತೀನಿ. ಪುರಸಭಾ ಸದಸ್ಯರಿಗೆ ಪ್ರತಿಯೊಬ್ಬರು ಮನೆಯಿಂದ ಕಸಬರಿಗೆ ಮತ್ತು ಬುಟ್ಟಿಯನ್ನು ಮುಂದಿನ ಸಾರಿ ಅಪ್ಪವ್ರು ಯಾವಾಗ ಕರೆ ಕೊಡ್ತಾರೆ ಸ್ವಯಂ ಪ್ರೇರಿತವಾಗಿ ಬಂದು ಮುಗಳಕೋಡ ಮಠ, ಮುಗಳಕೋಡ ಗ್ರಾಮ ಅಂತಂದ್ರೆ ಈ ನಾಡಿನೊಳಗೆ ಸ್ವಚ್ಛತೆ ಮಠ ಅಂತಕ್ಕಂಥದ್ದು ಆಗಬೇಕಂತೇಳಿ ತಮ್ಮ ಪಾದಕ್ಕೆ ವಿನಂತಿ ಮಾಡ್ತಾರೆ.